ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಕೆ ಶಿವಕುಮಾರ್ ಆಪ್ತರ ಡಿನ್ನರ್ ಮೀಟಿಂಗ್ ನಲ್ಲಿ ಪವರ್ ಪಾಲಿಟಿಕ್ಸ್ ಬಗ್ಗೆ ಚರ್ಚೆಯಾಗಿದ್ದು ನಿಜಾನಾ? ಶಾಸಕರ ಶಕ್ತಿ ಪ್ರದರ್ಶನ ಸಿದ್ದು ಟೀಮ್ ವಿರುದ್ಧ ಇತ್ತ ಅಥವಾ ಡಿಕೆಶಿ ಪರವಾಗಿತ್ತ? ನೆಪಕ್ಕಷ್ಟೇ ಬಾಲಕೃಷ್ಣ ಅವರ ಬರ್ತ್ಡೇ ಪಾರ್ಟಿ ಇದು, ಆದ್ರೆ ಅಲ್ಲಿ ನಡೆದಿದ್ದೆ ಬೇರೆ ತಂತ್ರ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನಕ್ಕೆ ಡಿಕೆ ಶಿವಕುಮಾರ್ ಟೀಮ್ ಮತ್ತೊಂದ್ಸಲ ಸಜ್ಜಾಯ್ತಾ? ಹಾಗಾದ್ರೆ ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನಕ್ಕೆ ಡಿಕೆ ಶಿವಕುಮಾರ್ ಟೀಮ್ ಅಥವಾ ಬಂಡೆ ಟೀಮ್ ಸಜ್ಜಾಯ್ತಾ? ಅದಕ್ಕೋಸ್ಕರ ನಿನ್ನೆ ಸಿಕ್ಕಿದಂತಹ ಡಿನ್ನರ್ ಮೀಟಿಂಗ್ ಇದು, ನಿನ್ನೆ ಸೇರಿದ ಡಿನ್ನರ್ ಮೀಟಿಂಗ್. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಶಾಸಕರು, ಅಂದ್ರೆ ಅವರ ಪರ ಶಾಸಕರು. ದೆಹಲಿ ಪರೇಡ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತ ಶಾಸಕರು ರೆಡಿಯಾಗಿದ್ದಾರಂತೆ. ರಾಜಕೀಯದಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ ಡಿಕೆ ಟಿವಿ ಏನು ಮಾಡುತ್ತೆ ಅಂತ. ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗೋದು ಬೇಡ, ಗೊಂದಲ ಬಗೆಹರಿಬೇಕು, ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು, ಇನ್ನೊಂದು ಸಭೆ ಮಾಡಿ ಡೆಲ್ಲಿಗೆ ಹೋಗ್ತೀವಿ, ಹೈಕಮಾಂಡ್ಗೆ ಮನವಿ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ಬಣದ ಶಾಸಕರು ಹೇಳ್ತಾ ಇದ್ದಾರೆ. ನಿನ್ನೆ ಈ ಬರ್ತ್ಡೇ ಪಾರ್ಟಿ ಆಯ್ತಲ್ಲ, ಇದು ಒಂದು ನೆಪ. 18 ಜನ ಸೇರಿದ್ದಾರೆ, 18ರಿಂದ 19 ಜನ ಸೇರಿದ್ದಾರೆ. ಆಲ್ಮೋಸ್ಟ್ ಡಿಕೆ ಶಿವಕುಮಾರ್ ಬಣದವರು ಸೇರಿ ಊಟ ಮಾಡಿರ್ತಾರೆ, ಕೇಕ್ ಕಟ್ ಮಾಡಿರ್ತಾರೆ, ಹೂಗುಚ್ಚ ಕೊಟ್ಟಿರ್ತಾರೆ, ವಿಶ್ ಮಾಡಿರ್ತಾರೆ, ಎಲ್ಲವೂ ಫೈನ್. ಆದ್ರೆ ಚರ್ಚೆ ಆಗಿರುವಂಥದ್ದು ಪ್ರಮುಖವಾಗಿ ಏನ್ ಮಾಡಬೇಕು, ನಮ್ಮ ಮುಂದಿನ ದಾಳ ಹೇಗಿರಬೇಕು, 2.5 ವರ್ಷ ಮುಗಿದು ಎಷ್ಟು ದಿನ ಆಯ್ತು, ಇನ್ನು ಎಷ್ಟು ಅಂತ ಸಹಿಸ್ಕೊಳ್ಳೋದು, ಬಡ್ಜೆಟ್ ಏನೋ ಬಂತು, ಬಡ್ಜೆಟ್ ಆದ್ಮೇಲೆ ಏನು, ಅದಾದ್ಮೇಲೆ ಪಂಚರಾಜ್ಯಗಳ ಚುನಾವಣೆ ಬರುತ್ತೆ, ಅದ್ರಲ್ಲಿ ಮತ್ತೆ ಹೈಕಮಾಂಡ್ ಬ್ಯುಸಿ ಆಗ್ಬಿಡುತ್ತೆ. ಸೊ ಕೆಲಸಗಳು ಒಂದ್ರಿಂದ ಒಂದು ಜೋಡಿಸ್ಕೊಂಡು ಬರ್ತಲೇ ಇದ್ದಾವೆ. ನಾವೇನ್ ಮಾಡ್ಬೇಕು? ಈಗ ನಮ್ಮ ನಿವೇದನೆ ಹೇಗ್ ತಲುಪಿಸ್ಬೇಕು? ಒಂದು ನಿರ್ಧಾರ ಆಗ್ಲೇಬೇಕಲ್ವಾ? ಇಲ್ಲಾಂದ್ರೆ ಕಾಂಗ್ರೆಸ್ನ ಈ ಪವರ್ ಪಾಲಿಟಿಕ್ಸ್ ಹಾದಿರಂಪ ಬೀದಿರಂಪ ಆಗ್ಬಿಡುತ್ತೆ ಚರ್ಚೆಯಿಂದ. ಅವ್ರ ಕಡೆಯವರು ಒಂದೊಂದು ರೀತಿ ಹೇಳಿಕೆ ಕೊಡ್ತಾರೆ. ಈಗ ದಲಿತ ಸಿಎಂ ಅನ್ನೋದನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ನಾವ್ ಇನ್ನೂ ಕೂಡ ಸೈಲೆಂಟ್ ಆಗಿದ್ರೆ ಆಗಲ್ಲ, ನಮ್ಮ ಪಾನನ್ನ ನಾವು ಮೂವ್ ಮಾಡೋಣ, ಹೈಕಮಾಂಡ್ ಹತ್ರ ಹೋಗೋಣ. ಇದು ಡಿಕೆ ಬಣದವರ ಸ್ಟ್ರಾಟಜಿ. ಡಿಕೆ ಶಿವಕುಮಾರ್ ಸ್ಟ್ರಾಟಜಿ ಇನ್ನೊಂದು ರೀತಿಯಾಗಿದೆ. ಅವರು ಸೈಲೆಂಟ್ ಆಗಿ ಅವ್ರ ಮೇಲ್ನೋಟಕ್ಕೆ ವಿರೋಧಿಗಳಿರ್ಬೋದು ಅಥವಾ ಸಿದ್ದರಾಮಯ್ಯ ಬಣದ ಆಪ್ತರಿರ್ಬೋದು, ಅವೆಲ್ಲವನ್ನ ಪಕ್ಕಕ್ಕಿಟ್ಟು ತನಗ ಅಸಲಿಯಾಗಿ ಏನು ಬೇಕು, ಯಾರನ್ನೆಲ್ಲ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು, ನಾನು ಯಾರನ್ನೆಲ್ಲ ಚೆನ್ನಾಗಿ ಸಮಾಧಾನವಾಗಿ ಮಾತಾಡಿಸಿ ಚೆನ್ನಾಗಿ ಇಟ್ಕೊಳ್ಳುವ ಪ್ರಯತ್ನ ಮಾಡಬೇಕು, ಅದನ್ನು ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಊಟಕ್ಕೆ ಸೇರಿದ್ದು ಜನರಲ್ ಆಗಿ ಬೇರೆ ಬೇರೆ ವಿಚಾರ ಚರ್ಚೆ ಬಂತು. ಕೆಲವರೆಲ್ಲ ಇದು ದಿನನಿತ್ಯ ಈ ವಿರೋಧ ಪಕ್ಷದವರು ಅಪಪ್ರಚಾರ ಮಾಡೋ ಕೆಲಸ ಮಾಡ್ತಾವ್ರೆ, ನಾಯಕತ್ವದ ವಿಚಾರ ಹಿಡ್ಕೊಂಡು. ಅದಕ್ಕೆ ನಾವೆಲ್ಲ ಹೈಕಮಾಂಡ್ನ ಸಾಧ್ಯವಾದರೆ ಭೇಟಿ ಮಾಡಿ ಇದಕ್ಕೊಂದು ಸ್ಪಷ್ಟನೆ ಕೊಟ್ಬಿಡಿ, ಇದಕ್ಕೆ ಅಂತ್ಯ ಆಗಲಿ ಅನ್ನೋಂಥದ್ದನ್ನು ತೀರ್ಮಾನ ಮಾಡಿ. ಇಲ್ಲ, ಕಾಂಗ್ರೆಸ್ ಪಕ್ಷದ ಪರವಾಗಿ, ಡಿಸಿಎಂ ಪರವಾಗಿ ಅನ್ನೋದಕ್ಕಿಂತ ಇಲ್ಲಿ ಕಾಂಗ್ರೆಸ್ ಪಕ್ಷದ ವರ್ಚಸ್ಸು ಅನಿವಾರ್ಯ. ನಮ್ಮೆಲ್ಲರಿಗೂ ಮುಂದಿನ ಚುನಾವಣೆ ಎದುರಿಸ್ಬೇಕು, ಪಕ್ಷದ ಇಮೇಜ್ ಡೌನ್ ಆಗಬಾರ್ದು. ಅದಕ್ಕೆ ಇದನ್ನೆಲ್ಲ ಒಂದು ಅಂತ್ಯ ಕಾಣಿಸ್ಬೇಕು. ಹಂಗಾಗಿ ನಾವು ಮಿಕ್ಕಿದು ಕೆಲವೆಲ್ಲ ಶಾಸಕರು, ಕೆಲವರು ಇನ್ನೂ ಬರೋರಿದ್ರು, ಕಾರಣಾಂತರ ಸಡನ್ನ ಫಿಕ್ಸ್ ಆದಾಗ ಬರಲಿಲ್ಲ. ಇನ್ನೊಮ್ಮೆ ಸೇರಿ ಚರ್ಚೆ ಮಾಡಿ ಇದಕ್ಕೆ ಸ್ಪಷ್ಟನೆ ಕೊಟ್ಟು ಇದಕ್ಕೆ ತೆರೆ ಎಳೆಯೋ ಕೆಲಸ ಮಾಡಿ. ಅದಕ್ಕೆಲ್ಲ ಚರ್ಚೆ ಮಾಡ್ತೀವಿ. ಇದು ಪಾರ್ಟಿಗೂ ಅದು ಅವರು ಸರ್ದು ಸಿಎಂ ಆಗುವಂಥದ್ದು ಅದಕ್ಕೇನು ಸಂಬಂಧ ಇಲ್ಲ. ಬಟ್ ಡಿಸ್ಕಷನ್ ಆಗಿದ್ದು ಮಾತ್ರ ಸತ್ಯ. ನಾನು ಇದು ಸುಮಾರು ಬಾರಿ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಡಿ ಕೆ ಶಿವಕುಮಾರ್ ಸರ್ ನನಗೆ ರಾಜಕೀಯದಲ್ಲಿ ಬೆಳೆಸಿದವರು, ನನಗೆ ಟಿಕೆಟ್ ಕೊಡಿಸಿದವರು, ನನ್ನ ರಾಜಕೀಯ ಗುರುಗಳು. ಅವ್ರು ಸಿ ಎಂ ಆದರೆ ನನಗೆ ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ. ಸಂದರ್ಭ ಬಂದರೆ ಖಂಡಿತ ಹೋಗ್ತೀವಿ. ಓಕೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿನ ನನ್ನ ಕಲಿಗ ವೀರೇಶ್ ನೀಡ್ತಾರೆ. ವೀರೇಶ್, ಪವರ್ ಪಾಲಿಟಿಕ್ಸ್ ನ ಚರ್ಚೆ, ಇದರ ನಡುವೆ ದಲಿತ ಸಿಎಂ ನ ಕೂಗು, ಅದರ ನಡುವೆ ಡಿಕೆ ಬಣ ಈ ರೀತಿಯಾಗಿ ಒಂದು ಬರ್ತ್ಡೇ ನೆಪದಲ್ಲಿ ಮೀಟಿಂಗ್ ಮಾಡಿರೋದು, ಎಲ್ಲವೂ ಕೂಡ ಸೇಮ್ ಪವರ್ ಪಾಲಿಟಿಕ್ಸ್ ಬಗ್ಗೆ. ಡಿಕೆ ಶಿವಕುಮಾರ್ ಅವ್ರನ್ನ ಸಿಎಂ ಆಗೋದ್ರ ಬಗ್ಗೆ ಚರ್ಚೆ ಮಾಡಿದ್ರ, ಯಾವ ಹಂತಕ್ಕೆ ಮುಂದಾಗ್ತಾರೆ, ಈಗ ಏನ್ ಮಾಡ್ತಾರೆ ಅನ್ನುವಂತಹ ಕುತೂಹಲವನ್ನೇ ಜಾಸ್ತಿ ಮಾಡುತ್ತೆ. ನೀವೇನ್ ಹೇಳ್ತೀರಿ? ಏನೆಲ್ಲ ಚರ್ಚೆ ಆಗಿರ್ಬೋದು? ಡಿಕೆ ಶಿವಕುಮಾರ್ ಸಿಎಂ ಆಗುವಲ್ಲಿ ಇವರ ಚರ್ಚೆ ಹೇಗೆ ಸಹಾಯ ಮಾಡಬಹುದು?
ಖಂಡಿತವಾಗ್ಲೂ ವಿದ್ಯಾ ಆ ಕೂಗನ್ನ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥ ಶಾಸಕರುಗಳು ಎಲ್ಲರೂ ಸಹ ಧ್ವನಿಯನ್ನ ಎತ್ತಿರುವಂತದ್ದು. ಇತ್ತೀಚೆಗಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿಯಾಗಿ ಬಂದಿದ್ರು. ಅದಾದ ಬಳಿಕ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ರಾಜ್ಯದಲ್ಲಿರ್ತಕ್ಕಂಥ ಗೊಂದಲಗಳು ಮತ್ತು ಬಿಕ್ಕಟ್ಟುಗಳನ್ನ ಬಗೆಹರಿಸಿ ಅನ್ನೋ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಆದಷ್ಟು ಬೇಗನೆ ಶೀಘ್ರದಲ್ಲೇ ವಿವಾದಕ್ಕೆ ಒಂದು ಇತ್ಯರ್ಥವನ್ನ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ರು. ಅದಾದ ಬಳಿಕ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥ ಶಾಸಕರುಗಳು ಎಲ್ಲರೂ ಸಹ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಕೊಟ್ಟ ಮಾತಿನ ಪ್ರಕಾರವಾಗಿ ಮುಖ್ಯಮಂತ್ರಿ ಮಾಡ್ಲೇಬೇಕು ಅನ್ನೋ ಒಂದು ಒತ್ತಡವನ್ನ ಒಂದ್ ಕಡೆ ಹಾಕ್ತಾ ಇರೋದ್ರ ಜೊತೆಗೆ ಇನ್ನೊಂದ್ ಕಡೆ ಏನು ಗೊಂದಲಗಳು ಬಿಕ್ಕಟ್ಟುಗಳು ಸೃಷ್ಟಿಯಾಗಿವೆ. ರಾಜ್ಯದ ಕಾಂಗ್ರೆಸ್ ನಲ್ಲಿ ಎದ್ದಿರ್ತಕ್ಕಂಥ ಈ ಗೊಂದಲಗಳನ್ನ ಬಗೆಹರಿಸಲೇಬೇಕು, ಒಂದು ಸ್ಪಷ್ಟತೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಡ್ಲೇಬೇಕು. ಕೊಡದೆ ಹೋದ್ರೆ ನಾವು ಹೈಕಮಾಂಡ್ ಮಟ್ಟದಲ್ಲಿ ಒತ್ತಡವನ್ನ ಹಾಕ್ಲಿಕ್ಕೆ ದೆಹಲಿಗೆ ಹೋಗಿ ಪೆರೇಡ್ ಅನ್ನ ನಡೆಸಲಿಕ್ಕೂ ಸಹ ನಾವು ಸಿದ್ಧ ಅನ್ನೋ ಒಂದು ಮಾತುಗಳನ್ನ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥ ಶಾಸಕರುಗಳು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥ ಶಾಸಕರುಗಳು ಇದೀಗ ಶಕ್ತಿ ಪ್ರದರ್ಶನವನ್ನ ಮಾಡೋದ್ರ ಜೊತೆಗೆ ಹೈಕಮಾಂಡ್ ಗಳಿಗೆ ಪರೋಕ್ಷವಾಗಿ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇರುವಂತದ್ದು, ಒಂದು ಮುನ್ಸೂಚನೆಯನ್ನ ಕೊಡ್ತಾ ಇರುವಂತದ್ದು. ಬಜೆಟ್ ಬಳಿಕ ರಾಜ್ಯ ಕಾಂಗ್ರೆಸ್ ನಲ್ಲಿ ಬದಲಾವಣೆ ಆಗ್ಲೇಬೇಕು, ಆಗದೆ ಹೋದ್ರೆ ಬಹುದೊಡ್ಡದಂತ ಅನಾಹುತ ಸೃಷ್ಟಿ ಆಗುತ್ತೆ ಅನ್ನೋ ಒಂದು ಮುನ್ಸೂಚನೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥ ಶಾಸಕರುಗಳು ಕೊಡ್ತಾ ಇರುವಂತದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.